ರಾಜ್ಯದಲ್ಲಿ ಪ್ರತ್ಯೇಕ ಎನ್ಆರ್ಐ ಇಲಾಖೆ ಸ್ಥಾಪನೆಗೆ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ. ಅನಿವಾಸಿ ಭಾರತೀಯ ಸಂಸ್ಥೆಗಳ ಮುಖ್ಯಸ್ಥರ ಜೊತೆ ಈ ಬಗ್ಗೆ ಸಿಎಂ ಡಿಕೆ ಶಿವಕುಮಾರ್ ಸಭೆ ನಡೆಸ್ತಾ ಇದ್ದಾರೆ. 10ಕ್ಕೂ ಹೆಚ್ಚು ವಿದೇಶಿ ಮುಖ್ಯಸ್ಥರ ಜೊತೆ ಸಿಎಂ ಡಿಕೆಶಿ ಸಭೆ ಆಗತ್ತೆ. ಅನಿವಾಸಿ ಭಾರತೀಯ ಸಂಸ್ಥೆಗಳ ಮುಖ್ಯಸ್ಥರ ಜೊತೆ ಸಭೆ. ರಾಜ್ಯದಲ್ಲಿ ಪ್ರತ್ಯೇಕ ಎನ್ಆರ್ಐ ಇಲಾಖೆ ಸ್ಥಾಪನೆಗೆ ಸರ್ಕಾರ ಹೆಜ್ಜೆ ಇಡ್ತಾ ಇದೆ, ಮುಂದಾಗ್ತಾ ಇದೆ. ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಅವರ ನೇತೃತ್ವದಲ್ಲಿ ಸಿಎಂ ಅವರ ಭೇಟಿಯಾಗಿದೆ. ರೊನಾಲ್ಡ್ ಕೊಲಾಸೋ ಸೇರಿ ನಾನಾ ದೇಶಗಳ ಪ್ರತಿನಿಧಿಗಳ ನಿಯೋಗ ಸಿಎಂ ಡಿಕೆಶಿ ಅವರನ್ನ ಭೇಟಿ ಮಾಡಿದ್ದಾರೆ. ತಮಿಳುನಾಡು, ಕೇರಳ, ಪಂಜಾಬ್ ಮಾದರಿಯಲ್ಲಿ ಇಲಾಖೆಯನ್ನ ರಾಜ್ಯದಲ್ಲಿ, ಕರ್ನಾಟಕದಲ್ಲಿ ನಾನಾ ಭಾಗಗಳಲ್ಲಿ ರಚನೆ ಮಾಡೋಕೆ ತಯಾರಿ ನಡೀತಾ ಇದೆ. ಜಾಗತಿಕ ಅನಿವಾಸಿ ಕನ್ನಡ ಮೂಲ ನಿವಾಸಿಗಳ ನಿಯೋಗ ಸಚಿವ ಕೆಎಚ್ ಮುನಿಯಪ್ಪ ಅವರ ನೇತೃತ್ವದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಈಗ ಭೇಟಿ ಮಾಡಿದೆ, ಸಮಾಲೋಚನೆ ನಡೆಸಿದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ಸಂಪರ್ಕದಲ್ಲಿದ್ದಾರೆ. ಕೃಷ್ಣ, ಎನ್ಆರ್ಐ ರಚನೆ ಸಂಬಂಧಪಟ್ಟಂಗೆ ಮಹತ್ವವಾದಂಥ ಬೆಳವಣಿಗೆ, ಮಹತ್ವವಾದಂಥ ಚರ್ಚೆ ಏನು ನಿರ್ಧಾರ ಆಗ್ಬೋದಂತ ಅನ್ಸುತ್ತೆ? ಕೃಷ್ಣ, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಎನ್ಆರ್ಐ ಬಗ್ಗೆ ಸರ್ಕಾರ ಏನು ನಿರ್ಧಾರ ತೆಗೆದುಕೊಳ್ಬಹುದು ನಾನಾ ಕಡೆ ರೆಡಿ ಮಾಡೋಕೆ, ನಿರ್ಮಾಣ ಮಾಡೋಕೆ? ಖಂಡಿತವಾಗ್ಲು ಅರುಣ್, ಈಗ ಜಾಗತಿಕವಾಗಿ ಅನಿವಾಸಿ ಏನಿದ್ದಾರೆ ಅವ್ರನ್ನ ಎಲ್ಲ ಒಂದ್ ಕಡೆಗೆ ಇರಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ರಾಜ್ಯ ಸರ್ಕಾರ ಎಲ್ಲ ಒಂದ್ ಕಡೆ ಒಂದು ಮಹತ್ವದ ಹೆಜ್ಜೆಗೆ ಮುಂದಾಗಿರ್ತಕ್ಕಂಥದ್ದು. ಅನಿವಾಸಿ ಭಾರತೀಯ ಇಲಾಖೆ ನಿರ್ಮಾಣ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಇವತ್ತು ಮಹತ್ವದ ಸಭೆಯನ್ನ ಮಾಡಿರುವಂತದ್ದು. ಸಭೆಯ ಮುಖಾಂತರವಾಗಿ ಇಲ್ಲ ಒಂದ್ ಕಡೆ ಚರ್ಚೆ ಮಾಡೋದ್ರ ಮುಖಾಂತರವಾಗಿ ಯಾವ ರೀತಿಯಾಗಿ ಇದ್ರ ಬಗ್ಗೆ ಒಂದು ಅಂತಿಮವಾದಂತ ತೀರ್ಮಾನವನ್ನು ತೆಗೆದುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಚರ್ಚೆ ಕೂಡ ಮಾಡಿರುವಂತದ್ದು. 10ಕ್ಕೂ ಹೆಚ್ಚು ವಿದೇಶಿ ಮುಖ್ಯಸ್ಥರು ಕೂಡ ಈಗಾಗಲೇ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥದ್ದು. ಈಗಾಗಲೇ ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ಈ ಒಂದು ಅಂದ್ರೆ ಅನಿವಾಸಿ ಭಾರತೀಯ ಇಲಾಖೆ ಸ್ಥಾಪನೆಗೆ ಸಂಬಂಧಪಟ್ಟ ಒಂದು ಬೇರೆ ಬೇರೆ ರಾಜ್ಯಗಳು ಕೂಡ ತೀರ್ಮಾನ ತೆಗೆದುಕೊಂಡಿದೆ. ಅದೇ ರೀತಿಯಾಗೂ ಈಗ ತಮಿಳುನಾಡು ಆಗಿರ್ಬೋದು, ಕೇರಳ ಮತ್ತೆ ಪಂಜಾಬ್ ನಲ್ಲೂ ಕೂಡ ಅದೇ ರೀತಿಯಾಗಿ ಯಾವ ರೀತಿಯಾಗಿ ಅಲ್ಲಿ ಮಾದರಿಯಾಗಿ ಅಲ್ಲಿ ಇಲಾಖೆಯನ್ನು ರಚನೆ ಮಾಡಲಾಗಿದೆ. ಅದೇ ರೀತಿಯಾಗಿ ಇಲ್ಲಿ ಕರ್ನಾಟಕದಲ್ಲೂ ಕೂಡ ಮಾಡೋದ್ರ ಮುಖಾಂತರವಾಗಿ ಇಲ್ಲ ಒಂದ್ ಕಡೆಗೆ ಅನಿವಾಸಿ ಭಾರತೀಯ ಮುಖಾಂತರವಾಗಿ ಒಂದಷ್ಟು ಮಹತ್ವದ ಯೋಜನೆಗಳು ಮತ್ತೊಂದು ಅನುಕೂಲ ಆಗ್ಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ರಾಜ್ಯ ಸರ್ಕಾರ ಈ ರೀತಿಯಿಂದ ನಡೆಗೆ ಮುಂದಾಗಿರ್ತಕ್ಕಂಥದ್ದು. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ ಕೂಡಲೇ ಈ ರೀತಿಯಿಂದ ವಿನೂತನವಾದಂತ ಒಂದು ನಿರ್ಧಾರಕ್ಕೆ ಮುಂದಾಗಿರ್ತಕ್ಕಂಥ ಸಂದರ್ಭದಲ್ಲಿ ಸಹಜವಾಗಿಯೇ ಸಾಕಷ್ಟು ಮಹತ್ವನ ಪಡ್ಕೊಂಡಿದೆ. ಇದು ಯಾವ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಅನುಕೂಲ ಆಗುತ್ತೆ ಅನ್ನೋದ್ರ ಬಗ್ಗೆ ಸರ್ಕಾರ ತಿಳಿಸೋದು ಕೂಡ ಮುಂದಾಗಿದೆ. ಒಂದಷ್ಟು ನಿಯಮಗಳನ್ನು ಕೂಡ ತರುವಂತದ್ದು, ಮತ್ತೊಂದು ಕಡೆ ಯಾವ ರೀತಿಯಾಗಿ ಅನುಕೂಲ ಆಗಬೇಕು ನಿಟ್ಟಿನಲ್ಲಿ ಕೂಡ ಹಾಗಾಗಿನೇ ಈ ಒಂದು ಯೋಜನೆ ಸದ್ಯಕ್ಕೆ ಮಹತ್ವನ ಪಡ್ಕೊಂಡಿರುವಂತದ್ದು. ಅರುಣ್, ಥ್ಯಾಂಕ್ ಯು ಕೃಷ್ಣ ಡೀಟೇಲ್ಸ್ಗೆ.